ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕಾವ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಇವತ್ತು ಫಸ್ಟ್ ಬ್ಲಾಗ್ ನಂದು ಇದು. ಸೊ ಅದಕ್ಕೆ ನೋಡೋಣ ಏನೇನು ಮಾಡ್ತೀನಿ ಫಸ್ಟ್ ಬ್ಲಾಗಲ್ಲಿ ಅಂತ ನನಗೆ ಗೊತ್ತಿಲ್ಲ. ತುಂಬ ನರ್ವಸ್ ಆಗ್ತಾಯಿದ್ದೀನಿ. ಆ್ಯಂಡ್ ನಾನು ಇರೋದು ಬೆಂಗಳೂರು ಬಂದು ನನ್ನ ಫೇವ್ರೆಟ್ ಊರು. ಇದು ಜಾಗ ಅಂತ ಹೇಳೋಕ್ಕಾಗಲ್ಲ, ನನ್ನ ಮನೆ, ನನ್ನ ಫ್ಯಾಮಿಲಿ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಾನು ನಿಮಗೆ. ಆಮೇಲೆ ನಾನು ಎಜುಕೇಷನ್ ಮಾಡ್ತಾ ಇರೋದು ಇಲ್ಲೇ ಬೆಂಗಳೂರಲ್ಲೇ. ನಾನು ಊರಿಗೆ ಹೋಗೋದು ವರ್ಷಕ್ಕೆ ಒಂದ್ಸಲಿ ಗೈಸ್. ಎಲ್ಲರೂ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲಿ ಹೋಗ್ತಾಯಿದ್ರೆ, ನಾನು ಹೋಗೋದು ವರ್ಷಕ್ಕೆ ಒಂದ್ಸಲಿ ಊರಿಗೆ. ಅದು ಅಪರೂಪ. ನಮ್ಮೂರಿಗೆ ಹೋಗೋದು ಅಪರೂಪ, ನಮ್ಮ ಅಮ್ಮನ ಊರಿಗೆ ಹೋಗೋದು ವರ್ಷಕ್ಕೆ ಒಂದ್ಸಲಿ ಹೋಗ್ತೀನಿ. ಆಮೇಲೆ ನಾನು ಬಂದ್ಬಿಟ್ಟು ಎಜುಕೇಷನ್ ಇಲ್ಲೇ ಮಾಡ್ತಾಯಿರೋದು. ಈಗ ತಾನೇ PU ಮುಗೀತು. PU ಮುಗಿಸ್ಬಿಟ್ಟು ಈಗ ನರ್ಸಿಂಗ್ ಕೋರ್ಸ್ ಹಚ್ಚಬೇಕು ಅಂತ ನೋಡ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಕಾಲೇಜುಗಳು. ಬಟ್ ಕಾಲೇಜಲ್ಲೂ ನಂಗೆ ಅಷ್ಟೊಂದು ಸೆಟ್ ಆಗ್ತಾಯಿಲ್ಲ, ದೂರ ಬೇರೆ ಆಗ್ತಾಯಿದ್ದೆ. ಅದಕ್ಕೆ ನೋಡೋಣ ಅಂತಂದ್ಬಿಟ್ಟು ಜಾಬು ನೋಡ್ತಾಯಿದ್ದೀನಿ. ಜಾಬ್ ಸಿಕ್ಕಿದೆ, ಬಟ್ ಇನ್ನೂ ನಾನು ಇಂಟರ್ವ್ಯೂ ಕೊಟ್ಟಿಲ್ಲ. ಇಂಟರ್ವ್ಯೂ ಕೊಡಬೇಕು. ನಮ್ಮ ಮನೇಲಿ ನಮ್ಮಮ್ಮ ಒಪ್ಪಿದ್ದಾರೆ, ನಮ್ಮಪ್ಪ ಒಪ್ಪಿಸ್ಬೇಕು. ಅದೊಂದೇ ಈಗ ನನ್ನ ಗೋಲು. ಆ್ಯಂಡ್ ಅಲ್ಲಿ ನಾನೇನೋ ವರ್ಕ್ ಹೋಗಿದ್ರೆ ಯೂಟ್ಯೂಬ್ ಚಾನಲ್ನ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಅದಕ್ಕೆ ಈಗಿನೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಆಸೆ ಇತ್ತು. ಬಟ್ ನನ್ನ ಆಸೆನ ಇವತ್ತು ಫುಲ್ಲು ಪೂರೈಸ್ಕೊತಾ ಇದ್ದೀನಿ. ಬಟ್ ಇಲ್ಲಾಂದರೆ ಒಂದು 3 ತಿಂಗಳಲ್ಲಿ ಸಾಕಷ್ಟು ಜನನ ಸಬ್ಸ್ಕ್ರೈಬರ್ಸ್ ಮಾಡ್ಕೊತೀನಿ, ನನ್ನ ಪ್ರೀತಿಯ ಜನತೆ ಅಂತ ಮಾಡ್ಕೊತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನನಗೆ ಫ್ರೆಂಡ್ಸ್ ಅನ್ನೋದು ಅಷ್ಟೊಂದು ಜನ ಯಾರೂ ಇಲ್ಲ. ಕಾಲೇಜಲ್ಲಿದ್ದರು. ಕಾಲೇಜಲ್ಲಿ ನಾನು ಅಷ್ಟೊಂದು ಯೂಟ್ಯೂಬ್ ಅಂದರೆ ಚಾನಲ್ಗಳೆಲ್ಲ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬ್ಲಾಗ್ಸ್ ಅದೆಲ್ಲ ನಾನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಫೋನೇ ಯೂಸ್ ಮಾಡ್ತಾ ಇರಲಿಲ್ಲ. ಇನ್ನೇನು ನಾವಿರೋದು ನಮ್ಮ ಮನೇಲಿರೋದು 4 ಜನ ಅಂದರೆ ನಾನು, ನಮ್ಮ ತಂಗಿ, ನಮ್ಮಪ್ಪ, ನಮ್ಮಮ್ಮ 4 ಜನ ಇದ್ದೀವಿ. ಈಗ ಎಲ್ಲ ಒಬ್ಬರು ಮಲಗಿದ್ದಾರೆ, ಒಬ್ಬರು ಆಚೆಗಡೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ. ಸೊ ಅದಕ್ಕೆ ನಾನು ಏನು ಮಾಡಲಿ ಅಂತ ಫಸ್ಟ್ ವ್ಲಾಗು ಗೈಸ್ ಇದು ನಂದು. ಸೊ ಅದಕ್ಕೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ನಾನು ನಿಮ್ಮ ಪ್ರೀತಿಯ ಕಾವ್ಯ ಆಗೇ ಆಗ್ತೀನಿ. ಆಮೇಲೆ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಮ್ಮಮ್ಮ ಎದ್ಮೇಲೆ ತೋರಿಸ್ತೀನಿ. ನಮ್ಮಮ್ಮ ಏನೇನು ಮಾಡ್ತಾರೆ ಎದ್ದಿದ ತಕ್ಷಣ, ಏನೇನಿಲ್ಲ ಅಂತೆಲ್ಲ ತೋರಿಸ್ತೀನಿ. ಬಟ್ ನಮ್ಮಮ್ಮ ಮಲಗಿದ್ದಾರೆ, ಈಗ ಊಟ ಆಗ್ತೀನಿ ನಿಮ್ಮ ಮನೆಗೆ. ಥ್ಯಾಂಕ್ ಯು. ಅಷ್ಟೇ ನನಗೆ ಹೇಳೋಕ್ಕಾಗ್ತಿರೋದು. ನರ್ವಸ್ ಆಗ್ತಿದೆ ತುಂಬ, ಏನು ಹೇಳಬೇಕು ಏನು ಹೇಳಬಾರ್ದು ಅಂತ. ಯಾಕಂದರೆ ಇದೇ ನನ್ನ ಫಸ್ಟ್ ಬ್ಲಾಗ್. ಅಂದರೆ ನಾನೇ ಬ್ಲಾಗ್ ಮಾಡಿಕೊಂಡು, ನಾನೇ ಎಡಿಟಿಂಗ್ ಮಾಡಿಕೊಂಡು ಎಲ್ಲ ನಾನೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನನಗೇನು ನರ್ವಸ್ ಆಗ್ತಾಯಿದೆ, ಏನು ಹೇಳಬೇಕು ಏನು ಹೇಳಬಾರ್ದು ಅಂತ. ಸೊ ಓಕೆ, ನೋಡೋಣ ಏನೇನು ನಡೆಯುತ್ತೆ ಮುಂದೆ, ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ. ನನ್ನ ಥ್ಯಾಂಕ್ ಯು. ಅಷ್ಟೇ ನನಗೆ ಹೇಳೋಕ್ಕಾಗ್ತಿರೋದು. ನರ್ವಸ್ ಆಗ್ತಿದೆ ತುಂಬ, ಏನು ಹೇಳಬೇಕು ಏನು ಹೇಳಬಾರ್ದು ಅಂತ. ಯಾಕಂದರೆ ಇದೇ ನನ್ನ ಫಸ್ಟ್ ಬ್ಲಾಗ್.